ರಾಯಚೂರು ಬಸ್ ನಿಲ್ದಾಣವನ್ನು ನೋಡ್ತಾ ಇದ್ದೀರಿ ಅಭ್ಯರ್ಥಿಗಳೇ. ಹಾಗಾದರೆ ಬಾವಿ ಅಗ್ನಿವೀರರು ಅಲ್ಲಿ ಮೈದಾನಕ್ಕೆ ಹೋಗಲಿಕ್ಕೆ ಯಾವ ಕಡೆ ರೂಟ್ ಅದ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ನಾವು ಅಂಬೇಡ್ಕರ್ ಸರ್ಕಲ್ದತ್ತ ಇವಾಗ ಹೋಗ್ತಾ ಇದ್ದೀವಿ, ಗಮನಿಸ್ಬೋದು ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಂಬೇಡ್ಕರ್ ಸರ್ಕಲು. ಇಲ್ಲಿ ಕಾಣಿಸ್ತಾ ಇದೆ ಅಂಬೇಡ್ಕರ್ ಸರ್ಕಲು. ಅಲ್ಲಿಂದ ನಾವು ಯಾವ ಕಡೆ ಹೋಗಪ್ಪ ಅಂದರೆ ಬಸವೇಶ್ವರ ಸರ್ಕಲ್ವರೆಗೆ ನಾವು ಹೋಗಬೇಕಾಗ್ತದೆ. ನಾವು ಗಮನಿಸ್ಬೋದು, ರಸ್ತೆಯನ್ನು ಗಮನಿಸ್ಬೋದು. ನಾವು ಬಸ್ ಸ್ಟ್ಯಾಂಡ್ದಿಂದ ಈಗ ಮೈದಾನಕ್ಕೆ ಹೋಗ್ತಾ ಇದ್ವಿ. ಅಗ್ನಿವೀರ ಆರ್ಮಿ ರ್ಯಾಲಿ ನಡೆಯುವ ಸ್ಥಳಕ್ಕೆ ಇವಾಗ ಹೋಗ್ತಾ ಇದ್ವಿ. ರಾಯಚೂರಿನಲ್ಲಿ ನಡೆಯತಕ್ಕಂಥ 8/8/2025ರಿಂದ 25/8/2025ರವರೆಗೆ ಸೇನಾ ನೇಮಕಾತಿ ನಡೀತಾ ಇದೆ. ಸುಮಾರು ಹುಡುಗರು ಕನ್ಫ್ಯೂಸ್ ಮಾಡ್ಕೊತಾರೆ, ಗ್ರೌಂಡ್ ಇಲ್ಲೊಂದು ಐತೆ, ಆದರೆ ಇದೆಲ್ಲ ಗ್ರೌಂಡು, ಇಲ್ಲಿಂದ ಇನ್ನೂ ಮುಂದೆ ಹೋಗಬೇಕು. ಭಾಳಷ್ಟು ಜನರಿಗೆ ಅಭ್ಯರ್ಥಿಗಳಿಗೆ ಗೊಂದಲವಾಗಿತ್ತು. ಏನು ಗೊಂದಲವಾಗಿತ್ತಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬಸವೇಶ್ವರ ಸರ್ಕಲ್ ಬರ್ತದೆ. ಆ ಬಸವೇಶ್ವರ ಸರ್ಕಲ್ದಿಂದ ನಾವು ಮುಂದೆ ಹೋಗಬೇಕಾಗ್ತದೆ. ಗಮನಿಸ್ಬೋದು, ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲೊಂದು ಸರ್ಕಲ್ ಅದ, ಇದು ಬಸವೇಶ್ವರ ಸರ್ಕಲ್ ಅಂತೀವಿ. ಬಸವೇಶ್ವರ ಸರ್ಕಲ್ದಿಂದ ನೋಡ್ರಿ ಇಲ್ಲಿ ಎಡಗಡೆ ಸೈಡ್ ನಾವು ಹೊಂಟಿದ್ವಿ. ಇವಾಗ ನೋಡಿರಿ ಬಸವೇಶ್ವರ ಸರ್ಕಲ್ ಅದ, ಅಲ್ಲಿಂದ ಎಡಗಡೆ ಸೈಡ್ ಹಿಡ್ಕೊಂಡು ನೇರವಾಗಿ ನಾವು ಮೈದಾನಕ್ಕೆ ಹೋಗ್ತಾ ಇದ್ವಿ. ಭಾಳಷ್ಟು ವಿದ್ಯಾರ್ಥಿಗಳು ಗೊಂದಲವಾಗಿದ್ದರು. ಏನಪ್ಪ ಅಂದ್ರೆ ರಿಸಲ್ಟ್ ಪಾಸ್ ಆಗಿದೆ ಸರ್, ಆದರೆ ನಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಾ ಇಲ್ಲ, ಲಾಕ್ ಆಗಿದೆ, ಅದಕ್ಕೆ ಏನು ಮಾಡ್ಬೇಕು ಸರ್ ಅಂತೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಅಭ್ಯರ್ಥಿಗಳು ಭಾಳಷ್ಟು ಜನ ಬೆಳಗಾವಿ ARO ಆಫೀಸ್ ತನೂ ಹೋಗಿ ಬಂದ್ರಿ. ಅಲ್ಲಿ ಬೆಳಗಾವಿ ARO ಆಫೀಸ್ನವ್ರು ಏನು ಹೇಳಿರಪ್ಪ ಅಂದ್ರೆ ಈಗಾಗಲೇ ರಾಯಚೂರಿಗೆಲ್ಲ ಕ್ಯಾಂಪ್ ಹೋಗ್ಯದ, ನೀವು ಅಲ್ಲೇ ರಾಯಚೂರಿಗೆ ಹೋಗ್ರಿ ಅಂತ ತಿಳಿಸಿಂದ ಬೆಳಗಾವಿದವರು ಹೇಳಿ ಕಳಿಸಿದರು. ಅದೇ ರೀತಿಯಾಗಿ ಅಲ್ಲಿ ರಾಯಚೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಇದ್ದಂಥ ಸೇನಾ ಅಧಿಕಾರಿಗಳು ಸಹಿತ ಏನಪ್ಪ ಅಂದ್ರೆ ಅಂಥ ಸಮಸ್ಯೆಗಳಿದ್ದರೆ ನೇರವಾಗಿ ರಾಯಚೂರಿಗೆ ಬರ್ರಿ, ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಡ್ತೀವಿ. ರಿಸಲ್ಟ್ ಪಾಸ್ ಆದವರು ರಿಸಲ್ಟ್ ಪಾಸ್ ಆದಂಥ ಸೀಟನ್ನು ತೆಗೆದುಕೊಂಡು ಹೋಗಬೇಕು, ಅವರ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು, ಹಾಗೆಯೇ ಪರೀಕ್ಷೆ ಬರೆಯಲು ಹೋಗಿರ್ತಕ್ಕಂಥ ಅವರ ಅಡ್ಮಿಟ್ ಕಾರ್ಡನ್ನು ಸಹಿತ ತೆಗೆದುಕೊಂಡು ಹೋಗಬೇಕಾಗ್ತದೆ. ಹಂಗೆ ನೀವು ತೊಗೊಂಡು ಹೋದಿರಪ್ಪ ಅಂದ್ರೆ ಅಲ್ಲಿ ನೀವು ಫಿಸಿಕಲ್ಗಾಗಿ ಏನು ಆಯ್ಕೆ ಆಗಿರಿ ಅಂಥ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡನ್ನು ಕೊಡ್ತಾರೆ ಅಭ್ಯರ್ಥಿಗಳೇ. ಗಮನಿಸ್ಬೋದು, ನಾವೀಗ ಅಗ್ನಿವೀರ ಆರ್ಮಿ ರ್ಯಾಲಿ ನಡೆಯುವ ಸ್ಥಳಕ್ಕೆ ಹೊಂಟಿದ್ದೀವಿ ಅಭ್ಯರ್ಥಿಗಳೇ. ಹಾಗಾದರೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಈಗೇನು ರಾಯಚೂರಿನಲ್ಲಿ ರ್ಯಾಲಿ ಬಗ್ಗೆ ಮಾಹಿತಿ, ಪ್ರತಿ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಈಗ ನಾವು ಮೈದಾನಕ್ಕೆ ಹೋಗ್ತಾ ಇದ್ದೀವಿ ಅಭ್ಯರ್ಥಿಗಳೇ. ಹೋಗುವಾಗ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗ್ರಿ. ಈಗಾಗಲೇ ನಿಮಗೆಲ್ಲ ಗೊತ್ತು, ಅಡ್ಮಿಟ್ ಕಾರ್ಡು, ಆಮೇಲೆ ಸ್ಕೂಲ್ ಮಾರ್ಕ್ಸ್ ಕಾರ್ಡು, ಆಮೇಲೆ LC, ಆಮೇಲೆ ಫೋಟೋ, ಡೊಮೇಶಿಯಲ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ, ಕಾಸ್ಟ, ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ, ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್, ಎಲ್ಲ ರೀತಿ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಇದು ನೋಡ್ಬೋದು, ಇದು ಯೂನಿವರ್ಸಿಟಿ ಮುಂದಿದೆ. ನಾವು ನೋಡೋಣ, ಈಗ ಹೋಗ್ತಾ ಇದ್ವಿ ಮುಂದಿನ ಗ್ರೌಂಡ್ಗೆ. ಈಗ ನಾವು ಹೋಗ್ತಾ ಇದ್ದೀವಿ, ಗಮನಿಸ್ಬೋದು, ನಾವು ಮೈದಾನಕ್ಕೆ ಹೋಗ್ತಾ ಇದ್ವಿ. ಭಾಳಷ್ಟು ಜನ ಅದೇ ಗ್ರೌಂಡ್ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬರ್ತದೆ, ನಾವು ಗಮನಿಸ್ಬೋದು, ಇಲ್ಲಿ ನೋಡ್ಬೋದು. ಯಾಕಂದರೆ ಈಗ ಸದ್ಯ ನಾವು ಹೊಂಟಿವಿ ನೋಡೋಣ ಮೈದಾನದಲ್ಲಿ ಏನೇನು ವ್ಯವಸ್ಥೆ ಆಗಿದೆ ಅಂತ ನೋಡಿದ್ವಿ ಅಂದ್ರೆ ನಮ್ಗೆ ಗೊತ್ತಾಗ್ತದೆ. ಈಗ ನೋಡಿರಿ, ಇದು ಗ್ರೌಂಡು, ಇದು ಎಂಟ್ರೆನ್ಸ್. ಇಲ್ಲಿ ಐತೆ ನೋಡಿರಿ, ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಆಗ್ತದೆ. ಇದು ಎಂಟ್ರೆನ್ಸ್, ಇದು ರಸ್ತೆಯಿಂದ ಒಳಗಡೆ ಹೋಗ್ತೀವಿ. ನಾವು ಒಳಗಡೆ ಹೋಗ್ತಾ ಇದ್ವಿ. ಈಗ ಗಮನಿಸ್ಬೋದು ನೀವು, ಒಳಗಡೆ ಹೊಂಟಿವಿ ನಾವೀಗ. ಬಸ್ ಸ್ಟ್ಯಾಂಡಿಂದ ಯಾವ ರೀತಿ ಹೊಂಟಿವಿ ನೀವು ರೋಡನ್ನು ನೋಡ್ತಾ ಬಂದ್ರಿ. ಮತ್ತು ಇದನ್ನು ಬಿಟ್ಟು ಬೇರೆ ಬೇರೆ ರೂಟ್ಗಳದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗ್ತದೆ. ಈ ಕಡೆ ಬಲಗಡೆ ಸೈಡ್ ಬಂದು ನಾವೀಗ ನೋಡ್ಬೋದು. ಹಾಗೆ ನಾವು ಹೋಗೋಣ, ಮೈದಾನಕ್ಕೆ ಹೋಗೋಣ ಅಭ್ಯರ್ಥಿಗಳು ಬ್ಯಾಗ್ ಹಿಡ್ಕೊಂಡು ಸಹಿತ ಬರ್ತಾ ಇದ್ದಾರೆ, ಗಮನಿಸ್ಬೋದು. ಇಲ್ಲಿಯೂ ನೋಡಿರಿ, ಇಲ್ಲಿಯೂ ಸಹಿತ ಎಲ್ಲ ರೀತಿ ಆರ್ಮಿಯವರು ಇರಲಿಕ್ಕೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ. ನಾವು ಗ್ರೌಂಡ್ ಮೈದಾನಕ್ಕೆ ನೋಡಿರಿ, ಇದು ಮೈದಾನ ಕಾಣಿಸ್ತಾ ಇದೆ ಎಲ್ಲರಿಗೂ. 400 ಮೀಟರ್ ಟ್ರ್ಯಾಕ್ ಇದೆ. ಆರಾಮ್ ನೀವು ಶೂಸ್ ಹಾಕ್ಕೊಂಡು ಓಡ್ಬೋದು, ಬರಿಗಾಲೇ ನೋಡ್ಬೋದು. ನೋಡಿರಿ, ಇದೇ ಪ್ಲೇಸ್ ಈಗ ಏನು ಕಾಣಿಸ್ತಾ ಇದ್ಲೆ, ಇಲ್ಲೇ ರನ್ನಿಂಗ್ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು ಬಾಕ್ಸ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಗಮನಿಸ್ಬೋದು, 400 ಮೀಟರ್ ಟ್ರ್ಯಾಕ್ ಅದ ನೋಡಿ, ಗಮನಿಸ್ಬೋದು. ನೀವು ಶೂಸ್ ಹಾಕ್ಕೊಂಡು ಓಡ್ಬೋದು, ಬರಿಗಾಲೇ ನೋಡ್ಬೋದು. ಆದರೆ ಸ್ವಲ್ಪ ಮಳೆ ಆಗಿದ್ದರಿಂದ ಹಸಿ ಅದ, ಹಸಿ ಅಂದರೆ ಗಟ್ಟಿಯಾಗ್ಯದ, ಸ್ವಲ್ಪ ಉಸುಕದ, ಆದರೂ ಸಹಿತ ಓಡ್ಬೋದು, ಏನು ತೊಂದರೆ ಇಲ್ಲ, ಓಡ್ಬೋದು, ರನ್ನಿಂಗ್ ಮಾಡ್ಬೋದು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡ್ಬೋದು, ಈಗ ಕಾಣಿಸ್ತಾ ಇದೆ ನಿಮ್ಗೆ ಟ್ರ್ಯಾಕ್ ನೋಡಿರಿ, ಸ್ವಲ್ಪ ಉಸುಕದ, ಮಳೆ ಆಗಿರೋದ್ರಿಂದ. ಮಳೆ ಆದರೆ ಏನು ತೊಂದರೆ ಆಗೋದಿಲ್ಲ, ಗ್ರೌಂಡ್ಗೆ ಆದರೆ ಹಸಿ ಅದ. ನೋಡಿರಿ, ಪುಲಪ್ಸ್ ತೆಗಿಲಿಕ್ಕೆ ಜಾಗ ಅದ. ಇಲ್ಲಿ ಲಾಂಗ್ ಜಂಪ್ 9 ಫುಟ್ ಲಾಂಗ್ ಜಂಪ್ ತೆಗಿಲಿಕ್ಕೆ ಸ್ಥಳ ಅದ. ಇಲ್ಲಿ ನೋಡಿರಿ, ಇದು ಜಿಗ್ಜಾಗ್ ನಡಿಗೆ ಸ್ಥಳ ಅದ, ಗಮನಿಸ್ತಾ ಇದ್ದೀರಿ ನೀವು ಇವಾಗ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆನೂ ಸಹಿತ ಮಾಡ್ತಾರೆ. ಇಲ್ಲಿ ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು. ನೋಡಿರಿ, ಟ್ರ್ಯಾಕ್ ಯಾವ ರೀತಿ ಅದ, ರನ್ನಿಂಗ್ ಟ್ರ್ಯಾಕ್ ಗಮನಿಸ್ಬೋದು. ರನ್ನಿಂಗ್ ಟ್ರ್ಯಾಕ್ ನೋಡಿರಿ, ಉಸುಕ್ ಹೆಂಗದ ನೋಡ್ತಾ ಇದ್ದೀರಿ, ಕಾಣಿಸ್ತಾ ಇದೆ. ಅಷ್ಟದ ಆರಾಮ್ ಓಡ್ಬೋದು, ಏನು ತೊಂದರೆ ಇಲ್ಲ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋರಿಗೆ ಏನು ತೊಂದರೆ ಆಗೋದಿಲ್ಲ. ಶೂಸ್ ಹಾಕೊಂಡು ಓಡ್ಬೋದು, ಬರಿಗಾಲೇನು ಓಡ್ಬೋದು.
ಅದೇ ರೀತಿಯಾಗಿ ಭಾಳಷ್ಟು ಜನ ಅಡ್ಮಿಟ್ ಕಾರ್ಡ್ ಬರದೇ ಇದ್ದವರು ಸಹಿತ ಅಲ್ಲಿ ಬಂದಿದ್ದಾರೆ. ಇದು ನೋಡ್ಬೇಕು ಲಾಂಗ್ ಜಂಪ್ ಇದು. ಆಮೇಲೆ ದೈಹಿಕ ಪರೀಕ್ಷೆ ಬಗ್ಗೆ ಇಲ್ಲಿ ಫೋಟೋಗಳನ್ನ ಸಹಿತ ಹೆಚ್ಚಿದ್ದಾರೆ. ಯಾವ ರೀತಿ ಏನೇನು ನಡೀತದೆ, ಆರ್ಮಿ ಸೇನಾ ಅಧಿಕಾರಿಗಳು ಸಹಿತ ಎಲ್ಲ ಅಂದ್ರೆ ಆರ್ಮಿ ರ್ಯಾಲಿ ನಡೆಸ್ತಕ್ಕಂಥ ಎಲ್ಲ ಸೈನಿಕರಿಗೂ ಸಹಿತ ಅಡ್ವಾನ್ಸ್ ಆಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.